ನಮಸ್ತೆ ಮಾಸ್ಟರ್ಸ್. 63ನೇ ದಿನದ ತುಳಸಿದಳ ಭಾಗವೊಂದರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಇಂದಿನ ಸಂದೇಶ ಶ್ರೇಯಸ್ಸು ಪ್ರೇಯಸ್ಸು ಅಂತ. ಅಂದರೆ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತ ಸ್ಥ ಸಂಪರಿತ್ಯ ವಿವಿನಕ್ತಿ ಧೀರಃ ಶ್ರೇಯೋ ಹಿ ಧೀರೋಭಿಪ್ರೇಯಸೋ ವೃಣೇತೆ ಪ್ರೇಯೋ ಮಂದೋ ಯೋಗಕ್ಷೇಮಾತ್ ವೃಣೇತೆ ಅಂತ ಕಠೋಪನಿಷತ್ನಲ್ಲಿ ಹೇಳ್ತಾರೆ. ಅಂದರೆ ಶುಭಕರವಾದದ್ದು ಸುಖಕರವಾದದ್ದು ಈ ಎರಡೂ ಮಾನವನನ್ನು ಸಮೀಪಿಸುತ್ತವೆ. ಬುದ್ಧಿವಂತನು ಎರಡನ್ನು ಚೆನ್ನಾಗಿ ಪರಿಶೀಲಿಸಿ ವಿವೇಚಿಸುತ್ತಾನೆ. ಸುಖಕರಕ್ಕಿಂತಲೂ ಶ್ರೇಯಸ್ಕರವಾದದ್ದೇ ಉತ್ತಮ ಎಂದು ಅದನ್ನೇ ಆರಿಸಿಕೊಳ್ಳುತ್ತಾನೆ. ಆದರೆ ಬುದ್ಧಿಹೀನನಾದವನು ಲೋಭದಿಂದಲೂ ಆಸಕ್ತಿಯಿಂದಲೂ ಸುಖಕರವಾದ ಅದನ್ನೇ ಆರಿಸಿಕೊಳ್ಳುತ್ತಾನೆ. ಯಾವುದನ್ನು? ಪ್ರೇಯಸ್ಸನ್ನು ಆರಿಸ್ಕೊಳ್ತಾನೆ. ನಮಗೆ ಪ್ರತಿ ಕ್ಷಣವೂ ಎರಡು ಮಾರ್ಗಗಳು ಎದುರಾಗ್ತವೆ. ಅವೇ ಶ್ರೇಯೋ ಪ್ರೇಯೋ ಅನ್ನೋ ಮಾರ್ಗಗಳು. ಶ್ರೇಯಸ್ಸು ಅಂದರೆ ಶ್ರೇಯಸ್ಕರವಾದದ್ದು, ಪ್ರೇಯಸ್ಸು ಅಂದರೆ ಪ್ರಿಯವಾದದ್ದು. ಶ್ರೇಯಸ್ಸಿನಲ್ಲಿ ಸದಾ ನಿಮಗ್ನನಾದವನೇ ಉತ್ತಮನು, ಧೀರನು. ಪ್ರೇಯಸ್ಸಿನಲ್ಲಿ ಸದಾ ನಿಮಗ್ನನಾದವನೇ ಮಂದಬುದ್ಧಿಯುಳ್ಳವನು. ಕೇವಲ ಪ್ರೇಯಸ್ಸಿನಲ್ಲಿ ಶ್ರೇಯಸ್ಸು ಶೂನ್ಯವಾಗುತ್ತೆ. ಆದರೆ ಶ್ರೇಯಸ್ಸು ಎಂದಿಗೂ ಪ್ರೇಯೋಸಹಿತವಾದದ್ದೇ. ಶ್ರೇಯಸ್ಸು ಮಾತ್ರ ಯಾವಾಗಲೂ ಪ್ರಿಯವಾಗಿರುತ್ತೆ, ಪ್ರೇಯಸ್ಸು ಮಾತ್ರ ಶ್ರೇಯಸ್ಸೊಳಗೆ ಶೂನ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಶ್ರೇಯಸ್ಸನ್ನೇ ಆರಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಧ್ಯಾನದಿಂದ ಮೋಕ್ಷಾನಂದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತಸ್ಯ ಯೋನಿಂ ಪರಿಪಶ್ಯಂತಿ ಧೀರಾಸ್ತಸ್ಮಿನ್ಹ ತಸ್ತುರ್ಭುವನಾನಿ ವಿಶ್ವ ಅಂತ ಯಜುರ್ವೇದದಲ್ಲಿ ಹೇಳ್ತಾರೆ. ಅಂದರೆ ವಿದ್ವಾಂಸರು ಆ ಪರಬ್ರಹ್ಮ ಪ್ರಾಪ್ತಿಗೆ ಕಾರಣಗಳಾದ ಸತ್ಯಾಚರಣೆಯನ್ನು, ಸತ್ಯವಿದ್ಯೆಯನ್ನು ಧ್ಯಾನದಿಂದ ತಿಳಿದುಕೊಂಡು ಪರಮೇಶ್ವರನನ್ನು ಹೊಂದುತ್ತಾರೆ. ಅವನಲ್ಲಿಯೇ ಜ್ಞಾನಿಗಳು ಸತ್ಯನಿಶ್ಚಯದಿಂದ ಮೋಕ್ಷ ಸುಖವನ್ನು ಹೊಂದಿ ಜನನ ಮರಣ ರೂಪಗಳ ಬಂದು ಹೋಗುಗಳಿಂದ ಬಿಡುಗಡೆ ಹೊಂದಿ ಆನಂದದಲ್ಲಿ ಮುಳುಗಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಈಗ ನಾವು 1-2 ನಿಮಿಷ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಸ್ಥಿರಸುಖ ಆಸನದಲ್ಲಿ ಕೂತ್ಕೊಳ್ಳೋಣ. ನಮಗೆ ಯಾವ ಆಯಾ ಆಸನ ಸುಖಕರ ಅನಿಸುತ್ತೋ ಆ ಆಸನದಲ್ಲಿ ಕುಳಿತುಕೊಂಡು 2 ಕೈಗಳನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಕಣ್ಣುಗಳೆರಡನ್ನು ಮೃದುವಾಗಿ ಮುಚ್ಚಿಕೊಳ್ಳೋಣ. ಸಹಜವಾಗಿ ನಡೆಯುತ್ತಿರುವ ನಮ್ಮ ಶ್ವಾಸವನ್ನೇ ಗಮನಿಸೋಣ. ನಾವು ಮಾಡುತ್ತಿರುವ ಧ್ಯಾನ ಆನಾಪಾನ ಸತಿ ಧ್ಯಾನ. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಉಚ್ಛ್ವಾಸ ನಿಶ್ವಾಸಗಳ ಜೊತೆ ಅನುಸಂಧಾನವಾಗುವುದು ಮಾಸ್ಟರ್ಸ್. ನಾನು ನಿನ್ನ ಗುರುವಲ್ಲ, ನಿನ್ನ ಶ್ವಾಸವೇ ನಿನ್ನ ಗುರು ಅಂತ ಪತ್ರಿಜಿ ಸರ್ ಹೇಳ್ತಾರೆ. ಹಿಂಸಾ ಚೋಡು ಹಂಸ ಪಕಡೋ ಅಂತಾರೆ. ಅಂದರೆ ಹಿಂಸೆಯನ್ನು ಬಿಟ್ಟು ಹಂಸವನ್ನು ಹಿಡಿ ಅಂತ. ಅಂದರೆ ನಿನ್ನ ಶ್ವಾಸವನ್ನು ಹಿಡಿ. ನಮ್ಮ ಶ್ವಾಸ ನಮ್ಮ ಒಳಗಡೆ ಇದ್ದರೆ ನಾವು ಶಿವನಂತೆ ಪ್ರಜ್ವಲಿಸ್ತೀವಿ. ನಮ್ಮ ಶ್ವಾಸ ನಮ್ಮ ಒಳಗಡೆ ಇಲ್ಲ ಅಂದರೆ ನಾವು ಶವ ಆಗ್ತೀವಿ ಅಲ್ವಾ ಮಾಸ್ಟರ್ಸ್. ಅದಕ್ಕೋಸ್ಕರ ನಾವು ಪ್ರತಿ ಕ್ಷಣವೂ ನಮ್ಮ ಶ್ವಾಸದ ಜೊತೆ ಇರಬೇಕು ಮಾಸ್ಟರ್ಸ್. ನಾವು ಹುಟ್ಟಿದಾಗಿನಿಂದ ನಾವು ನಮ್ಮ ಕೊನೆಯ ಉಸಿರಿನವರೆಗೂ ನಮ್ಮ ಶ್ವಾಸದ ಜೊತೆ ನಾವಿರಬೇಕು ಮಾಸ್ಟರ್ಸ್. ಆವಾಗ ನಾವು ಧ್ಯಾನದಿಂದ ಮೋಕ್ಷ ಮತ್ತು ಆನಂದವನ್ನು ಪಡೆಯಬಹುದು. ಅದಕ್ಕೋಸ್ಕರ ನಾವು ನಮ್ಮ ಸಹಜವಾದ ಶ್ವಾಸವನ್ನು ಗಮನಿಸೋಣ ಮಾಸ್ಟರ್ಸ್. ನಖಶಿಖ ಪರ್ಯಂತ ನಮ್ಮ ಶರೀರದಲ್ಲಿರುವ ಎಲ್ಲ ಕಣವನ್ನು ಗಮನಿಸ್ತಾ ಹೋಗೋಣ ಮಾಸ್ಟರ್ಸ್. ಆಲೋಚನೆಗಳು ಬಂದರೆ ಶ್ವಾಸದ ಕಡೆ ಗಮನ,
ಶ್ವಾಸದ ಮೇಲೆ ಗಮನ, ಆಲೋಚನೆಗಳ ದಮನ. ಮುಖದಲ್ಲಿ ಒಂದು ಮೃದುವಾದ ಮಂದಹಾಸವಿರಲಿ. ಓಕೆ ಮಾಸ್ಟರ್ಸ್, ನಿಧಾನವಾಗಿ ಕೈಗಳನ್ನು ಬಿಡಿಸುತ್ತಾ ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ ಮಾಸ್ಟರ್ಸ್. 5 ಸೆಕೆಂಡ್. ಎಷ್ಟು ಸಮಾಧಾನ ಆಯ್ತಲ್ವಾ ಮಾಸ್ಟರ್ಸ್? Thank you, Masters. Thank you so much.